देवणहळ्ली तालुक्यातील चन्नारायपट्टण हुबळी येथील शेतकरी आंदोलनकर्त्यांवर पोलिसांकडून अमानुष वागणूक करण्यात आली आहे। याचा बेळगाव जिल्हा CPIMच्या पदाधिकाऱ्यांनी निषेध केला आणि शेतकऱ्यांना तत्काळ न्याय द्यावा अशी जोरदार मागणी केली। या भागातील 1777 एकर शेती कॉर्पोरेट कंपन्यांना देण्याचा प्रयत्न केला जात आहे। याचा विरोध करत असलेल्या शेतकऱ्यांवर पोलिसांनी अन्यायकारक पद्धतीने लाठीचार्ज केला। या घटनेचा CPIMने तीव्र निषेध नोंदवत आंदोलन करत सरकारला निवेदन सादर केले। आंदोलनाचे नेतृत्व करणाऱ्या CPI नेत्या मंदा नेवगी यांनी गेल्या 1080 दिवसांपासून देवणहळ्ली चन्नराजपट्टणमध्ये शेतकरी संघर्ष करत आहेत। या शेतकऱ्यांवर पोलिसांनी लाठी चालवून मारहाण केली। आम्ही या अमानुष वागणुकीचा तीव्र निषेध करतो असं स्पष्टपणे सांगितलं। CPIM ವತಿಯಿಂದ ಇವತ್ತು ನಾವು ಮುಷ್ಕರವನ್ನು ಮಾಡ್ತಾ ಇದ್ದೀವಿ। ಯಾಕಂತಂದ್ರೆ ದೇವನಹಳ್ಳಿ ಚನ್ನರಾಜಪಟ್ಟಣ ಇಲ್ಲಿ 1180 ದಿವಸದಿಂದ ಮುಷ್ಕರ ರೈತರು ಮಾಡ್ತಾ ಇದ್ರು। ಅವ್ರಿಗೆ ಮುಷ್ಕರವನ್ನು ಕೈ ಬಿಡ್ರಿ ಅಂತ ಹೇಳಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿದಾರು। ಮತ್ತೊಂದೇನು ಅವರು ಸಿದ್ದರಾಮಯ್ಯ ಅವರು ಫಸ್ಟ್ ಆಫ್ ಆಲ್ ಹೇಳಿದ್ರು ಏನಪ್ಪಾ ಅಂತಂದ್ರೆ ನಾವು ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಭೂಮಿಯನ್ನು ಕಸಿದುಕೊಳ್ಳೋದಿಲ್ಲ ಅಂತ ಹೇಳಿ। ಆದ್ಮೇಲೆ ಅಧಿಕಾರ ಮೇಲೆ ಬಂದ್ಮೇಲೆ ಇವ್ರು ಭೂಮಿಯನ್ನು ಇಸ್ಕೊಳ್ತಾ ಇದ್ದಾರೆ। ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದ್ದಾರೆ? ಅವರು ಕಾರ್ಪೊರೇಟರ್ ಕಂಪನಿಗಳಿಗೆ ಎಲ್ಲ ಇದ್ದಿದ್ದೆಲ್ಲ ಕೊಟ್ಕೊಂಡು ಹೋಗ್ತಾ ಇದ್ದಾರೆ। ರೈತರು ಎಲ್ಲಿ ಹೋಗಬೇಕು? ರೈತರಿಗೆ ಯಾರು ಇದು ಕೊಡೋರು? ಬೆಂಬಲ ಯಾರು ಕೊಡೋರು? ಮತ್ತು ರೈತರು ಭೂಮಿಯನ್ನು ಎಲ್ಲ ಕೊಟ್ರೆ ಒಟ್ಟಿಗೆ ಏನು ತಿನ್ನೋದು? ಬಡ ಜನರು ಎಲ್ಲಿ ಹೋಗಬೇಕು ಅಂತೇಳಿ ನಾವು ಸರ್ಕಾರಕ್ಕನ್ನು ಇವತ್ತು ಇದು ಪ್ರಶ್ನೆಯನ್ನು ಮಾಡ್ತಾ ಇದ್ದೇವೆ। ಹಿಂಗಾಗಿ ರೈತರಿಗೆ ನ್ಯಾಯ ಕೊಡಿಸ್ಬೇಕು, ಸರ್ಕಾರ ಮಧ್ಯಪ್ರವೇಶ ಮಾಡಿ ರೈತರನ್ನು ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾವು ಸರ್ಕಾರದಲ್ಲಿ ಹೇಳಿಕ್ ಬಯಸ್ತೀವಿ। ಮತ್ತೊಂದೇನು ಯಾರು ಹೋರಾಟದಲ್ಲಿ ಇನ್ವಾಲ್ವ್ ಆಗ್ತಾರೆ ಅವ್ರಿಗೆ ಬಂಧಿಸೋದು ಮತ್ತು ಮುಂದೆ ಹೋಗಿ ಬಿಡೋದು ಇಂಥದ ನಾಟಕ ಮಾಡ್ತಾ ಇದ್ದಾರೆ ಪೊಲೀಸರು ಹಿಡ್ಕೊಂಡು। ಈ ನಾಟಕ ನಾವು ಹೆದರೋರಲ್ಲ। ನಾವು CPIM ವತಿಯಿಂದ ಎಲ್ಲ ಊರಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ಹೋರಾಟ ಮಾಡಿ ಸರ್ಕಾರವನ್ನು ನಾವು ಪಾಠವನ್ನು ಕಲಿಸ್ತೇವೆ ಅಂತ ಹೇಳಿ ಇವತ್ತಿನ ದಿವಸ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ। ಬಿಡುಗಡೆ ಮಾಡ್ಬೇಕು ನಮ್ಮ ಮುಖಂಡರಿಗೆ बिडगಡೆ। या आंदोलनात मंदा नेवगी, दोड्डवा पुजारी, TM माळोदकर यांच्यासह शेकडो महिला CPI कार्यकर्त्या सहभागी होत्या। विनोद कोलकार, KMM मराठी, बेळगाव।